Hello students, let us begin with the first lesson, Introduction to Statistics. I already uploaded the PDF notes of introduction lesson to you people in the last week. So last week ನಾನು ಆಲ್ರೆಡಿ ನಿಮಗೆ PDF ಫೈಲನ್ನು ಅಪ್ಲೋಡ್ ಮಾಡಿದ್ದೀನಿ ಫಸ್ಟ್ ಲೆಸನ್ನಿಂದು. ಸೊ ಇವತ್ತು ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ವಾಟ್ ಯು ಮೀನ್ ಬೈ ಸ್ಟ್ಯಾಟಿಸ್ಟಿಕ್ಸ್? ಸೊ ಇಂಟ್ರಡಕ್ಷನ್ includes meaning and scope. ಸೊ ಸ್ಟ್ಯಾಟಿಸ್ಟಿಕ್ಸಿಂದು ಮೀನಿಂಗ್ ಏನು, ಆಮೇಲೆ ಅದರದ್ದು ಸ್ಕೋಪ್ ಏನು. ಸ್ಕೋಪ್ ಇನ್ ದ ಸೆನ್ಸ್ ಇನ್ ವಾಟ್ ಆಲ್ ಏರಿಯಾಸ್ ಯು ಕ್ಯಾನ್ ಯೂಸ್ ಸ್ಟ್ಯಾಟಿಸ್ಟಿಕ್ಸ್, ಅಂದರೆ ಯಾವ್ಯಾವ ಏರಿಯಾಸ್ನಲ್ಲಿ ಸ್ಟ್ಯಾಟಿಸ್ಟಿಕ್ಸನ್ನು ಯೂಸ್ ಮಾಡ್ಬೋದು, ಯಾವ್ಯಾವ ಫೀಲ್ಡ್ಸ್ನಲ್ಲಿ ಸ್ಟ್ಯಾಟಿಸ್ಟಿಕ್ಸನ್ನು ಯೂಸ್ ಮಾಡ್ಬೋದು ಅಂತ ಹೇಳಿ. ಓಕೆ, ಸೊ ಒರಿಜಿನ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. ವೆನ್ ಮ್ಯಾನ್ ಸ್ಟಾರ್ಟೆಡ್ ಕೌಂಟಿಂಗ್, comparing and keeping records in one or the other way, the subject statistics seems to have originated. So statistics means it's just a science of counting. ಸಿಂಪಲ್ ವರ್ಡ್ಸ್ನಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ಏನು ಅಂತ ಹೇಳಬೇಕು ಅಂದರೆ ಇದು ಜಸ್ಟ್ ಅ ಸೈನ್ಸ್ ಆಫ್ ಕೌಂಟಿಂಗ್, ಎನ್ಯುಮರೇಷನ್ ಅಂದರೂ ಕೂಡ ಕೌಂಟಿಂಗೇ. ಓಕೆ, ಕೌಂಟಿಂಗ್, ಎನ್ಯುಮರೇಷನ್ ಆಲ್ ಆರ್ ಸೇಮ್. ಆ್ಯಂಡ್ ಈವನ್ ಸ್ಟ್ಯಾಟಿಸ್ಟಿಕ್ಸ್ ಈ ಒಂದು ಮಾಡರ್ನ್ ವರ್ಡ್ನಲ್ಲಿ ಒರಿಜಿನೇಟ್ ಆಗಿದೆ ಅಂತಂದರೆ ಅದು ನಮ್ಮದು ರಾಂಗ್ ಕಾನ್ಸೆಪ್ಟ್ ಆಗುತ್ತೆ. ಸೊ ಯಾವಾಗ ಮ್ಯಾನ್ ಪಾಪ್ಯುಲೇಷನ್ ಬಂತು, ಐ ಮೀನ್ ಲೈಕ್ ಇನ್ ಕಿಂಗ್ಡಮ್ಸ್ ಆ್ಯಂಡ್ ಆಲ್, ಅದರಲ್ಲಿ ಕೂಡ ನೀವು ಅಬ್ಸರ್ವ್ ಮಾಡಿರ್ಬೋದು, ಬೇರೆ ಬೇರೆ ರಾಜರ ಕಾಲದಲ್ಲೂ ಕೂಡ ಸ್ಟ್ಯಾಟಿಸ್ಟಿಕ್ಸ್ ಒರಿಜಿನೇಟ್ ಆಗಿತ್ತು. ಬಟ್ ಇವಾಗ ಏನು ಹೇಳ್ತಾರೆ, ಅಯ್ಯೋ ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ನಮಗೆ ಗೊತ್ತೇ ಇಲ್ಲ, ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ಎಲ್ಲಿ ಯೂಸ್ ಮಾಡ್ತಾರೆ ಅಂತ ಗೊತ್ತಿಲ್ಲ, ಅದರದ್ದು ಅಪ್ಲಿಕೇಶನ್ ಏನು ಅಂತ ಗೊತ್ತಿಲ್ಲ, ಅದು ಎಲ್ಲಿ ಯೂಸ್ ಆಗುತ್ತೆ, ಲೀಸ್ಟ್ ಬಾದರ್ ಮಾಡ್ತಾರೆ. ಸೊ ನೋ, ಇಟ್ ಹ್ಯಾಸ್ ವೈಡ್ ವೆರೈಟಿ ಆಫ್ ಅಪ್ಲಿಕೇಶನ್ಸ್ ಇನ್ ಸೆವೆರಲ್ ಫೀಲ್ಡ್ಸ್ ಆಫ್ ಬ್ರಾಂಚಸ್ ಆಫ್ ಸೈನ್ಸ್. ಸೊ ಅದಕ್ಕೆ ನಾನು ಹೇಳಿದ್ದು, ಸ್ಟ್ಯಾಟಿಸ್ಟಿಕ್ಸ್ ವಿದೌಟ್ ಸೈನ್ಸಸ್ ಬಿಯರ್ ನೋ ಫ್ರೂಟ್, ಸೈನ್ಸಸ್ ವಿದೌಟ್ ಸ್ಟ್ಯಾಟಿಸ್ಟಿಕ್ಸ್ ಹ್ಯಾಸ್ ನೋ ರೂಟ್ ಅಂತ ಹೇಳಿ. ಸೊ ಸ್ಟ್ಯಾಟಿಸ್ಟಿಕ್ಸ್ ಇಲ್ಲದೆ ಇರೋ ಸೈನ್ಸ್ ಇಲ್ಲವೇ ಇಲ್ಲ. ಓಕೆ, ನೀವು ಸ್ಟ್ಯಾಟಿಸ್ಟಿಕ್ಸನ್ನು ಸ್ಪೆಷಲಿ ಬಯಾಲಜಿನಲ್ಲಿ ಯೂಸ್ ಮಾಡ್ಬೋದು. ಓಕೆ, ಬಯಾಲಜಿಕಲ್ ಸ್ಟೂಡೆಂಟ್ಸ್, ಈವನ್ ಇನ್ ಮೆಡಿಕಲ್, MBBS ಸ್ಟೂಡೆಂಟ್ಸ್, MD, ನರ್ಸಿಂಗ್ ಸೈನ್ಸ್, ಫಾರ್ಮಕಾಲಜಿ ಆ್ಯಂಡ್ ಈವನ್ ಇನ್ ಫಾರ್ಮಸ್ಯೂಟಿಕಲ್ ಕಂಪನೀಸ್, ಮೆಡಿಕಲ್ ಕಂಪನೀಸ್, ಅದರಲ್ಲೆಲ್ಲ ಕೂಡ ಸ್ಟ್ಯಾಟಿಸ್ಟಿಕ್ಸನ್ನು ಯೂಸ್ ಮಾಡ್ತಾರೆ. ವಿದೌಟ್ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಅವ್ರದ್ದು ಪ್ರಾಜೆಕ್ಟ್ ವರ್ಕ್ ಆಗೋದೇ ಇಲ್ಲ. ಓಕೆ, ಸೊ ದಟ್ ಬ್ರಾಂಚ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ವೇರ್ ಯು ಕ್ಯಾನ್ ಅಪ್ಲೈ ಸ್ಟ್ಯಾಟಿಸ್ಟಿಕ್ಸ್ ಇನ್ ಬಯಾಲಜಿ ಈಸ್ ನೋನ್ ಆ್ಯಸ್ ಬಯೋಮೆಟ್ರಿ. ಸೊ ಬಯಾಲಜಿನಲ್ಲಿ ನೀವು ಸ್ಟ್ಯಾಟಿಸ್ಟಿಕ್ಸನ್ನು ಅಪ್ಲೈ ಮಾಡ್ತಿರಲ್ಲ, ಆ ಒಂದು ಬ್ರಾಂಚ್ಗೆ ಬಯೋಮೆಟ್ರಿ ಅಂತ ಹೇಳ್ತಾರೆ. ಬಯೋಮೆಟ್ರಿ ಆರ್ ಬಯೋಸ್ಟ್ಯಾಟಿಸ್ಟಿಕ್ಸ್, ರೈಟ್? And here the word statistics seems to have been derived from the Latin word status, or the Italian word statista, or the German word statistic. Okay, so Italian word is statista and Latin word is status and German word statistic or the French word statistic. ಸೊ ಪ್ರೊನೌನ್ಸಿಯೇಷನ್ ಎಲ್ಲ ಸೇಮ್ ಇರುತ್ತೆ, ಜಸ್ಟ್ ನಿಮ್ಮದು ಸ್ಪೆಲ್ ಏನು ಮಾಡ್ತಾರೆ ಅದು ಡಿಫ್ರೆಂಟ್ ಇರುತ್ತೆ. ಸೊ ಈಚ್ ಆಫ್ ವಿಚ್ ಮೀನ್ಸ್ ಅ ಪೊಲಿಟಿಕಲ್ ಸ್ಟೇಟ್ ಆಫ್ ಅ ಕಂಟ್ರಿ. ಸೊ ಸ್ಟ್ಯಾಟಿಸ್ಟಿಕ್ಸ್ ಡಿಸ್ಕ್ರೈಬ್ಸ್ ಅಸ್ ಅ ಪೊಲಿಟಿಕಲ್ ಸ್ಟೇಟ್ ಆಫ್ ಅ country, not only a political state, it describes as the administrative level of a nation. Okay, then Sir Ronald A. Fisher is considered as father of modern statistics. Sir Ronald A. Fisher, R.A. Fisher is considered as father of statistics, and father of Indian statistics is Prashant Chandra Mahalanobis, PC Mahalanobis. So on June 29th, we used to celebrate National Statistics Day on the eve of birthday of Prashant Chandra Mahalanobis. So Prashant Chandra Mahalanobis ಅವರ ಹುಟ್ಟುಹಬ್ಬದ ಅಂಗವಾಗಿ ನಾವು ಅದನ್ನು ಏನು ಮಾಡ್ತೀವಿ, ನ್ಯಾಷನಲ್ ಸ್ಟ್ಯಾಟಿಸ್ಟಿಕ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಫೈನ್. ದೆನ್ ಡೆಫಿನೇಷನ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. Different scientists gave different definitions according to their views. ಸೊ ಎಲ್ಲ ಸೈಂಟಿಸ್ಟಸ್ಸು ಅವ್ರವ್ರ ವ್ಯೂ ಪ್ರಕಾರ ಬೇರೆ ಬೇರೆ ಡೆಫಿನೇಷನ್ಸನ್ನು ಕೊಟ್ಟಿದ್ದಾರೆ. ಫೈನ್. ಸೊ ಡೆಫಿನೇಷನ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್, ವಿ ಹ್ಯಾವ್ 2 types of definitions of statistics. One is in plural sense and one more is in singular sense. So statistics as
numerical statements of facts. ಸೊ ಡೆಫಿನೇಷನ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಇನ್ ಪ್ಲೂರಲ್ ಸೆನ್ಸ್. ಸೊ ಪ್ಲೂರಲ್ ಸೆನ್ಸ್ನಲ್ಲಿ ಸ್ಟ್ಯಾಟಿಸ್ಟಿಕ್ಸನ್ನು ಯಾವ ಥರ ಡಿಸ್ಕ್ರೈಬ್ ಮಾಡ್ಬೋದು. ಸೊ ಅಕಾರ್ಡಿಂಗ್ ಟು ಪ್ರೊಫೆಸರ್ ಹಾರೆಸ್ ಸೆಕ್ರೆಸ್ಟ್, ಸ್ಟ್ಯಾಟಿಸ್ಟಿಕ್ಸ್ ಈಸ್ ದಿ aggregate of facts affected to a marked extent by multiplicity of causes, numerically expressed, enumerated or estimated according to reasonable standards of accuracy, collected in a systematic manner for a predetermined purpose and placed in relation to each other. ಸೊ ಈ ಒಂದು ಡೆಫಿನೇಷನ್ ಏನಿದೆ ಅಲ್ಲ, ಆ ಒಂದು ಡೆಫಿನೇಷನಿಂದು ಸ್ಟೇಟ್ಮೆಂಟ್ಸ್ ಏನಿದೆ ಅದನ್ನು ನೀವು ಆ ಸ್ಟೇಟ್ಮೆಂಟ್ಸನ್ನು ಸಿಂಗಲ್ ಆಗಿ ನೀವು ತೊಗೊಂಡಾಗ ದೋಸ್ ಸ್ಟೇಟ್ಮೆಂಟ್ಸ್ ಆರ್ ಕನ್ಸಿಡರ್ಡ್ ಆಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. ಆ ಎಲ್ಲ ಸ್ಟೇಟ್ಮೆಂಟ್ಸನ್ನು ಒಂದೇ ಪ್ಯಾರಾಗ್ರಾಫ್ನಲ್ಲಿ ಬರೆದ್ರೆ ಇಟ್ ಈಸ್ ಡೆಫಿನೇಷನ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಇನ್ ಪ್ಲೂರಲ್ ಸೆನ್ಸ್ ಅಕಾರ್ಡಿಂಗ್ ಟು ಪ್ರೊಫೆಸರ್ ಹಾರೆಸ್ ಸೆಕ್ರೆಸ್ಟ್. I'll explain each ಸ್ಟೇಟ್ಮೆಂಟ್ ಒನ್ ಬೈ ಒನ್. ಸೊ ಒನ್ ಬೈ ಒನ್ ನಾನು ಎಲ್ಲ ಸ್ಟೇಟ್ಮೆಂಟ್ಸನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಸ್ಟ್ಯಾಟಿಸ್ಟಿಕ್ಸ್ ಮೇ ಬಿ ಡಿಫೈನ್ಡ್ ಆಸ್ ದಿ ಎಗ್ರಿಗೇಟ್ ಆಫ್ ಫ್ಯಾಕ್ಟ್ಸ್. ಸೊ ಎಗ್ರಿಗೇಟ್ ಆಫ್ ಫ್ಯಾಕ್ಟ್ಸ್ ಅಂತಂದರೆ ಏನು? ಈಗ ಫಾರ್ ಎಕ್ಸಾಂಪಲ್, ಈಗ ನಾನು ಒಂದು ಸಿಂಗಲ್ ಸ್ಟೂಡೆಂಟಿಂದು ಹೈಟನ್ನು ನಿಮಗೆ ಕೊಡ್ತೀನಿ, ಮೆಷರ್ಮೆಂಟ್ ಆಫ್ ಹೈಟ್ ಕೊಡ್ತೀನಿ ಇನ್ ಸೆಂಟಿಮೀಟರ್, ಸೇ 160 ಸೆಂಟಿಮೀಟರ್. ನಾನು ಹೇಳ್ತೀನಿ ನಿಮಗೆ ಕ್ಯಾಲ್ಕುಲೇಟ್ ದಿ ಆವ್ರೇಜ್ ಹೈಟ್ ಆಫ್ ದ್ಯಾಟ್ ಸಿಂಗಲ್ ಸ್ಟೂಡೆಂಟ್. ಸೊ ಆವ್ರೇಜ್ ಹೈಟ್ ಆಫ್ ದ್ಯಾಟ್ ಸಿಂಗಲ್ ಸ್ಟೂಡೆಂಟನ್ನು ನೀವು ಕ್ಯಾಲ್ಕುಲೇಟ್ ಮಾಡಿ ಅಂತಂದರೆ, ಕ್ಯಾನ್ ಯು ಕ್ಯಾಲ್ಕುಲೇಟ್ ದಿ ಆವ್ರೇಜ್ ಹೈಟ್ ಆಫ್ ದ್ಯಾಟ್ ಸಿಂಗಲ್ ಸ್ಟೂಡೆಂಟ್? ನೋ, ನಾಟ್ ಎಟ್ ಆಲ್. ಬಿಕಾಸ್ ವಿ ಕೆನಾಟ್ ಕ್ಯಾಲ್ಕುಲೇಟ್ ದಿ ಆವ್ರೇಜ್, ಆರ್ ಆವ್ರೇಜ್ ಇಸ್ ನಥಿಂಗ್ ಬಟ್ ಮೀನ್. ಆಲ್ರೆಡಿ ನೀವು 10th ಸ್ಟ್ಯಾಂಡರ್ಡ್ನಲ್ಲಿ ಓದಿದ್ದೀರಾ, ಅದನ್ನು ನಾನು ನಿಮಗೆ ರಿವೈಸ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಆವ್ರೇಜ್ ಹೈಟ್ ಆಫ್ ಸಿಂಗಲ್ ಸ್ಟೂಡೆಂಟ್ ಕೆನ್ ನಾಟ್ ಬಿ ಕ್ಯಾಲ್ಕುಲೇಟೆಡ್ ಬಿಕಾಸ್ ಇಟ್ ಈಸ್ ದಿ aggregate of facts. If I'll give two numerical figures for you people to calculate the average height. For example, I'll give weight of two students, say 55 and 55 kg plus 55 kg. So arithmetic mean ಅನ್ನು ನೀವು ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೀರಾ? ಸೊ ಯು ಯೂಸ್ ಟು ಆ್ಯಡ್ ಬೋತ್ ದೋಸ್ ವ್ಯಾಲ್ಯೂಸ್ ಡಿವೈಡೆಡ್ ಬೈ ದಿ ನಂಬರ್ ಆಫ್ ವ್ಯಾಲ್ಯೂಸ್. ಎರಡು ವ್ಯಾಲ್ಯೂಸನ್ನು ನಾನು ನಿಮಗೆ ಕೊಟ್ಟಿದ್ದೀನಿ, 55 ಆ್ಯಂಡ್ 55. ಅವೆರಡೂ ವ್ಯಾಲ್ಯೂಸನ್ನು ಆ್ಯಡ್ ಮಾಡಿ ಅದನ್ನು ಡಿವೈಡೆಡ್ ಬೈ 2 ಮಾಡ್ತೀರಾ. ಯಾಕೆ ಡಿವೈಡೆಡ್ ಬೈ 2 ಮಾಡ್ತೀರಾ? ಬಿಕಾಸ್ ವಿ ಹ್ಯಾವ್ ಕನ್ಸಿಡರ್ಡ್ 2 ವ್ಯಾಲ್ಯೂಸ್. ಇಫ್ there are 3 values in a given set of data, then that should be divided by 3. ಸೊ ನೀವು 55 ಪ್ಲಸ್ 55 ಡಿವೈಡೆಡ್ ಬೈ 2 ಮಾಡಿದ್ರೆ ನಿಮಗೆ ಆವ್ರೇಜ್ ಏನು ಬರುತ್ತೆ? 55ನೇ ಬರುತ್ತೆ. ಸೊ ಸ್ಟ್ಯಾಟಿಸ್ಟಿಕ್ಸ್ ಈಸ್ ದಿ aggregate ಆಫ್ ಫ್ಯಾಕ್ಟ್ಸ್. ಇಟ್ ಡಸ್ ನಾಟ್ ಡೀಲ್ ವಿತ್ ದಿ ಇಂಡಿವಿಜುವಲ್ ಫ್ಯಾಕ್ಟ್. ರಿಮೆಂಬರ್, ಸ್ಟ್ಯಾಟಿಸ್ಟಿಕ್ಸ್ ಡಸ್ ನಾಟ್ ಡೀಲ್ ವಿತ್ ದಿ ಇಂಡಿವಿಜುವಲ್ ಫ್ಯಾಕ್ಟ್. ಇಟ್ ಡೀಲ್ಸ್ ವಿತ್ ದಿ aggregate ಆಫ್ ಫ್ಯಾಕ್ಟ್ಸ್. Then second statement is affected to a marked extent by multiplicity of causes. So what is the meaning of this? Affected to a marked extent by multiplicity of causes. I'll give one example. ಈಗ ನಿಮ್ಮದು your performance in the examination, your performance or your score in the final examination depends upon what? It depends upon many factors like your hard work, your concentration in the class, then your study hours, then regularity to the class, and even teaching methodology of a teacher and focus and all. ಸೊ ಇವೆಲ್ಲದನ್ನು ನೀವು ಇವೆಲ್ಲ ಫ್ಯಾಕ್ಟರ್ಸು ಏನಾಗುತ್ತೆ? ಮ್ಯಾಟರ್ ಆಗುತ್ತೆ ಟು ಗೆಟ್ ಅ ಗುಡ್ ಸ್ಕೋರ್ ಇನ್ ದ ಎಕ್ಸಾಮಿನೇಷನ್. ಐ ಗಿವ್ ಒನ್ ಮೋರ್ ಎಕ್ಸಾಂಪಲ್. ಟು ಗೆಟ್ ಅ ಗುಡ್ ಈಲ್ಡ್ ಆಫ್ ಕ್ರಾಪ್ ಅಂದರೆ ಒಂದು ಒಳ್ಳೆ ಬೆಳೆ ಬರಬೇಕು ಅಂತಂದರೆ ಯಾವ ಫ್ಯಾಕ್ಟರ್ಸ್ ಇನ್ವಾಲ್ವ್ ಆಗುತ್ತೆ? ಫಾರ್ ಎಕ್ಸಾಂಪಲ್, ಅಮೌಂಟ್ ಆಫ್ ರೈನ್ಫಾಲ್, ಆ್ಯಂಡ್ ದೆನ್ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಆಫ್ ಫರ್ಟಿಲೈಸರ್ ಯೂಸ್ಡ್, then quality and quantity of seeds sowed, then what all factors to be involved? Fertility of a soil. ಸೊ ಒಂದು ಒಳ್ಳೆ ಬೆಳೆ ಬರಬೇಕು ಅಂತಂದರೆ ನಿಮಗೆ ಏನೇನು ಫ್ಯಾಕ್ಟರ್ಸ್ ಬೇಕು? ಸನ್ಲೈಟ್ ಬೇಕು, ಅಮೌಂಟ್ ಆಫ್ ಸನ್ಲೈಟ್ ಆಲ್ಸೋ ಮ್ಯಾಟರ್ಸ್, then quality as well as quantity of fertilizer used, quality and quantity of seeds sowed, then fertility of a soil and all. So this is the meaning of affected to a marked extent by multiplicity of causes. Then numerically expressed. A statement is said to be a statistical statement if and only if it contains a numerical figure in that statement. ದಟ್ ಈಸ್, ನಾವು ಒಂದು ಎಕ್ಸಾಂಪಲನ್ನು ಹೇಳ್ತೀನಿ, ಒಂದು ಸ್ಟೇಟ್ಮೆಂಟನ್ನು ಹೇಳ್ತೀನಿ. ಮೆನಿ ಸ್ಟೂಡೆಂಟ್ಸ್ ವೇರ್ ಪಾಸ್ಡ್ ಇನ್ ದ ಎಕ್ಸಾಮಿನೇಷನ್. ಮೆನಿ ಸ್ಟೂಡೆಂಟ್ಸ್ ವೇರ್ ಪಾಸ್ಡ್ ಇನ್ ದ ಎಕ್ಸಾಮಿನೇಷನ್.
Is there any numerical figure in this? No. I'll take one more statement. 80% of the students passed in the examination. 80% of the students passed in the examination. So second statement nalli ನಾನು ನ್ಯೂಮರಿಕಲ್ ಫ್ಯಾಕ್ಟನ್ನು ನಾನು ಕನ್ಸಿಡರ್ ಮಾಡಿದ್ದೀನಿ, ದಟ್ ಈಸ್ 80%. ಸೊ a statement is said to be a statistical statement if and only if it contains a numerical figure. So it should be numerically expressed. Then next statement is enumerated or estimated according to reasonable standards of accuracy. Enumerated or enumeration means just counting, count ಮಾಡೋದು. ಆ್ಯಂಡ್ ಎಸ್ಟಿಮೇಷನ್ ಅಂತಂದರೆ ಕ್ಯಾಲ್ಕುಲೇಷನ್ ಮಾಡೋದು ಅಕಾರ್ಡಿಂಗ್ ಟು ರೀಸನೇಬಲ್ ಸ್ಟ್ಯಾಂಡರ್ಡ್ಸ್ ಆಫ್ ಅಕ್ಯುರೆಸಿ. ದಟ್ ಎಸ್ಟಿಮೇಷನ್ ವೇರೀಸ್ ಫ್ರಾಮ್ accuracy to accuracy. That is that estimation depends upon your ಪರ್ಪಸ್ ಆಫ್ ದ ಸರ್ವೆ. ನೀವೇನು ಸರ್ವೆ ಮಾಡ್ತಿರ್ತೀರಿ, ನೀವೇನು ಇನ್ವೆಸ್ಟಿಗೇಷನ್ ಮಾಡ್ತಿರ್ತೀರಿ, ಅದ್ರ ಮೇಲೆ ನಿಮ್ಮದು ಅಕ್ಯುರೇಸಿ ಡಿಪೆಂಡ್ ಆಗುತ್ತೆ. ಆ್ಯಂಡ್ ದ್ಯಾಟ್ ಎಸ್ಟಿಮೇಷನ್ ಡಿಪೆಂಡ್ಸ್ ಅಪಾನ್ ಯುವರ್ ಅಕ್ಯುರೇಸಿ. ಫಾರ್ ಎಕ್ಸಾಂಪಲ್, ಇವಾಗ ನೀವು ಗೋಲ್ಡ್ ಶಾಪಿಗೆ ಹೋಗ್ತೀರಾ, ಗೋಲ್ಡ್ ಶಾಪಿಗೆ ಹೋಗಿ ಗೋಲ್ಡನ್ನು ಪರ್ಚೇಸ್ ಮಾಡ್ತೀರಾ. ಅಲ್ಲಿ ಶಾಪ್ಕೀಪರ್ ಹೇಳ್ತಾನೆ 1 or 2 ಗ್ರಾಮ್ ಕಡಿಮೆ ಇದೆ ಮೇಡಮ್, ಪರವಾಗಿಲ್ವಾ, ತೊಗೊಳ್ತೀರಾ ಅಂತ ಕೇಳಿದ್ರೆ ನೀವು ತೊಗೊಂಡು ಬರ್ತೀರಾ? ನೋ. ಸೊ ದೇರ್ ಮಿಲಿಗ್ರಾಮ್ ಆಲ್ಸೋ ಮ್ಯಾಟರ್ಸ್. ಗೋಲ್ಡ್ನಲ್ಲಿ 1 ಮಿಲಿಗ್ರಾಮ್ ಕೂಡ ಮ್ಯಾಟರ್ ಆಗುತ್ತೆ. ಅದೇ ವೆಜಿಟೇಬಲ್ ಮಾರ್ಕೆಟ್ಗೆ ಹೋಗಿ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ತೂಕ ಇದ್ದರೂ ಕೂಡ ಏನು ಮಾಡ್ತಾರೆ, ಇಲ್ಲ ಪರವಾಗಿಲ್ಲ ಕೊಡಿ ಅಂತ ಹೇಳಿ ತೊಗೊಂಡು ಬರ್ತೀರ. ಸೊ ದಟ್ ಈಸ್ ದಿ ಮೀನಿಂಗ್ ಆಫ್ ಎನ್ಯುಮರೇಟೆಡ್ ಆರ್ ಎಸ್ಟಿಮೇಟೆಡ್ ಅಕಾರ್ಡಿಂಗ್ ಟು ರೀಸನೇಬಲ್ ಸ್ಟ್ಯಾಂಡರ್ಡ್ಸ್ ಆಫ್ ಅಕ್ಯುರೆಸಿ. Fine. Then collected in a systematic manner for a predetermined purpose. ನಾವೇನೇ ಇನ್ವೆಸ್ಟಿಗೇಷನ್ ಮಾಡಿದ್ರು, ನಾವು ಏನೇ ಒಂದು ಸರ್ವೆ ಮಾಡಿದ್ರೂ ಕೂಡ ಅದು ಯಾವ ಥರ ಇರಬೇಕು, ಸಿಸ್ಟಮೆಟಿಕ್ ಮ್ಯಾನರ್ನಲ್ಲಿ ಇರಬೇಕು. ಫೈನ್. ಆ್ಯಂಡ್ ಪ್ಲೇಸ್ಡ್ ಇನ್ ರಿಲೇಷನ್ ಟು ಈಚ್ ಅದರ್. ಫಾರ್ ಎಕ್ಸಾಂಪಲ್, ನಾನು 2 ವೇರಿಯೇಬಲ್ಸನ್ನು ತೊಗೊಳ್ತೀನಿ. ಐ ಲೆಟ್ ಯು ನೋ ವಾಟ್ ಯು ಮೀನ್ ಬೈ ವೇರಿಯೇಬಲ್ಸ್ ಆ್ಯಂಡ್ ಅಟ್ರಿಬ್ಯೂಟ್ಸ್ ಇನ್ ದ ನೆಕ್ಸ್ಟ್ ಲೆಸನ್. ಸೊ ಅದರಲ್ಲಿ ನಿಮಗೆ ಬೇಸಿಕ್ ಕಾನ್ಸೆಪ್ಟ್ಸ್ ಅಂತ ಬರುತ್ತೆ. ಆ ಕಾನ್ಸೆಪ್ಟ್ಸ್ನಲ್ಲಿ ನಿಮಗೆ ಕೆಲವೊಂದು ಸ್ಟ್ಯಾಟಿಸ್ಟಿಕಲ್ ಟರ್ಮ್ಸ್ ಬರುತ್ತೆ, ಲೈಕ್ ವೇರಿಯೇಬಲ್, ಅಟ್ರಿಬ್ಯೂಟ್, ಕ್ವಾಲಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್, ಕ್ವಾಂಟಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್, ಆ್ಯಂಡ್ ದೆನ್ ನಾಮಿನಲ್ ಸ್ಕೇಲ್ ಆ್ಯಂಡ್ ಆರ್ಡಿನಲ್ ಸ್ಕೇಲ್. ಸೊ ಅದೆಲ್ಲ ಕೆಲವೊಂದು ಸ್ಟ್ಯಾಟಿಸ್ಟಿಕಲ್ ಟರ್ಮ್ಸ್ ಬರುತ್ತೆ, ಟೆಕ್ನಿಕಲ್ ಟರ್ಮ್ಸ್ ಬರುತ್ತೆ. ಅದು ಏನು ಅಂತ ನಿಮಗೆ ನೆಕ್ಸ್ಟ್ ಕ್ಲಾಸ್ನಲ್ಲಿ ಹೇಳ್ತೀನಿ. ಸೊ ಇನ್ ಟುಡೇಸ್ ಕ್ಲಾಸ್ ಯು ಜಸ್ಟ್ ಲರ್ನ್ ದಿ ಇಂಟ್ರೊಡಕ್ಷನ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. ಫೈನ್. ಸೊ ಪ್ಲೇಸ್ಡ್ ಇನ್ ರಿಲೇಷನ್ ಟು ಈಚ್ ಅದರ್ ಅಂದರೆ ನಾವು ಯಾವುದೇ ಒಂದು 2 ವೇರಿಯೇಬಲ್ಸ್ ಮಧ್ಯೆ ಇರೋ ರಿಲೇಷನ್ಶಿಪ್ಪನ್ನು ಸ್ಟಡಿ ಮಾಡಬೇಕು ಅಂತಂದರೆ, ಇಫ್ ವಿ ವಾಂಟ್ ಟು ಸ್ಟಡಿ the relationship between the 2 variables in the sense which can be numerically measurable. ವೇರಿಯೇಬಲ್ ಆ್ಯಂಡ್ ಅಟ್ರಿಬ್ಯೂಟ್ ಅಂತ ನಾನು ಹೇಳಿದೆ. ವೇರಿಯೇಬಲ್ ಅಂತಂದರೆ ಯಾವ ಒಂದು ಕ್ಯಾರೆಕ್ಟರಿಸ್ಟಿಕ್ಕನ್ನು ನಾವು ನ್ಯೂಮರಿಕಲಿ ಎಕ್ಸ್ಪ್ರೆಸ್ ಮಾಡ್ತೀವಿ, ನ್ಯೂಮರಿಕಲಿ ಮೇಜರ್ ಮಾಡ್ತೀವಿ, ಅದನ್ನು ನಾವು ವೇರಿಯೇಬಲ್ ಅಂತ ಹೇಳ್ತೀವಿ. ಅಟ್ರಿಬ್ಯೂಟ್ ಅಂತ ಅಂದಾಗ ಯಾವ ಕ್ಯಾರೆಕ್ಟರಿಸ್ಟಿಕ್ಕನ್ನು ನಾವು ಮೆಷರ್ ಮಾಡೋಕ್ಕಾಗಲ್ಲ, ನ್ಯೂಮರಿಕಲಿ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ, ಅದನ್ನು ಅಟ್ರಿಬ್ಯೂಟ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ವೇರಿಯೇಬಲ್ ಅಂತ ಅಂದಾಗ ಹೈಟನ್ನು ಮೆಷರ್ ಮಾಡೋದು. ಹೈಟ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ನ್ಯೂಮರಿಕಲಿ. ನೆಕ್ಸ್ಟ್ ವೇಟ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ನ್ಯೂಮರಿಕಲಿ. ದೆನ್ ಪಲ್ಸ್ ರೇಟ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ನ್ಯೂಮರಿಕಲಿ. ದೆನ್ ಹಾರ್ಟ್ ಬೀಟ್ ಕೂಡ ನೀವು ನ್ಯೂಮರಿಕಲಾಗಿ ಎಕ್ಸ್ಪ್ರೆಸ್ ಮಾಡ್ಬೋದು. ದೆನ್ ಬ್ಲಡ್ ಪ್ರೆಷರನ್ನು ಕೂಡ ನೀವು ನ್ಯೂಮರಿಕಲಿ ಎಕ್ಸ್ಪ್ರೆಸ್ ಮಾಡ್ಬೋದು. ದೆನ್ ರೆಡ್ ಬ್ಲಡ್ ಸೆಲ್ಸ್ ಇನ್ ದ ಬಾಡಿ, RBCs ಕೌಂಟ್, WBCs ಕೌಂಟ್, ಪ್ಲೇಟ್ಲೆಟ್ ಕೌಂಟ್ಸ್, ಅದನ್ನೆಲ್ಲ ನಾವು ನ್ಯೂಮರಿಕಲಿ ಎಕ್ಸ್ಪ್ರೆಸ್ ಮಾಡ್ಬೋದು. ಸೊ ದೋಸ್ ಆರ್ ವೇರಿಯೇಬಲ್ಸ್. ವೆರಸ್ ಅಟ್ರಿಬ್ಯೂಟ್ಸ್ ಅಂತ ಅಂದಾಗ, ಅಟ್ರಿಬ್ಯೂಟ್ಸ್ ನಥಿಂಗ್ ಬಟ್ ಕ್ವಾಲಿಟೀಸ್ ಆಫ್ ದ ಹ್ಯೂಮನ್ ಬೀಯಿಂಗ್, ಲೈಕ್ ಬಿಹೇವಿಯರ್, ಇಂಟೆಲಿಜೆನ್ಸ್, ಬ್ಯೂಟಿ, ಹಾನೆಸ್ಟಿ. ಸೊ ಈಗ ಬ್ಯೂಟಿ ಅಂತ ಅಂದಾಗ ಅದನ್ನು ನಾವು ನಂಬರ್ಸ್ನಲ್ಲಿ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಜಸ್ಟ್ ನಾವು ಅದನ್ನು ಫೀಲ್ ಮಾಡ್ಬೋದು, ಬಟ್ ಅದನ್ನು ನಂಬರ್ಸ್ನಲ್ಲೇ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಕ್ಲೆವರ್, ಸಿ ಹೌ ಕ್ಲೆವರ್ ಶೀ ಈಸ್, ಎಷ್ಟು ಕ್ಲೆವರ್ ಇದ್ದಾರೆ, ಎಷ್ಟು ಇಂಟೆಲಿಜೆಂಟ್ ಇದ್ದಾನೆ. ಸೊ ಈ ಥರ ನಾವು ಅದನ್ನು ಎಕ್ಸ್ಪ್ರೆಸ್ ಮಾಡ್ಬೋದು, ಫೀಲಿಂಗ್ಸನ್ನು ನಾವು ಎಕ್ಸ್ಪ್ರೆಸ್ ಮಾಡ್ಬೋದು, ಬಟ್ ಅದನ್ನು ನಂಬರ್ಸ್ನಲ್ಲೇ ಎಕ್ಸ್ಪ್ರೆಸ್ ಮಾಡೋಕ್ಕಲ್ಲ. ದಟ್ ಈಸ್ ಅಟ್ರಿಬ್ಯೂಟ್. ಓಕೆ. ಸೊ ಪ್ಲೇಸ್ಡ್ ಇನ್ ರಿಲೇಷನ್ ಟು ಈಚ್ ಅದರ್ ಅಂತಂದಾಗ ನಾನು 2 ವೇರಿಯೇಬಲ್ಸನ್ನು ತೊಗೊಳ್ತೀನಿ. ಫಾರ್ ಎಕ್ಸಾಂಪಲ್, ಹೈಟ್ ಆ್ಯಂಡ್ ವೇಟ್. ಈಗ ಹೈಟ್ ಆ್ಯಂಡ್ ವೇಟ್ ಅಂತ ತೊಗೊಂಡಾಗ ಹೈಟ್ ಏನಾಗುತ್ತೆ, ಇಂಡಿಪೆಂಡೆಂಟ್ ವೇರಿಯೇಬಲ್ ಆಗುತ್ತೆ, ವೇಟು ಡಿಪೆಂಡೆಂಟ್ ವೇರಿಯೇಬಲ್ ಆಗುತ್ತೆ. ಈ ಹೈಟ್ ಆ್ಯಂಡ್ ವೇಟ್ ಮಧ್ಯೆ ಒಂದು ರಿಲೇಷನ್ಶಿಪ್ ಇದೆ.
ಅದನ್ನು ನೀವು ಕೋರಿಲೇಷನ್ ಆ್ಯಂಡ್ ರಿಗ್ರೆಷನ್ ಲೆಸನಲ್ಲಿ ಕಲಿತೀರ ಲಾಸ್ಟ್ ಬಟ್ ಥರ್ಡ್ ಲೆಸನ್ ಅಲ್ಲಿ ಕೋರಿಲೇಷನ್ ಆ್ಯಂಡ್ ರಿಗ್ರೆಷನ್ ಲೆಸನಲ್ಲಿ ವಿ ಯೂಸ್ ಟು ಲರ್ನ್ ರಿಲೇಷನ್ಶಿಪ್ ಬಿಟ್ವೀನ್ ದಿ ವೇರಿಯೇಬಲ್ಸ್. ಅದನ್ನು ನಾವು ಕಲಿತೀವಿ. ವಾಟ್ ಕೈಂಡ್ ಆಫ್ ರಿಲೇಷನ್ಶಿಪ್ ಎಕ್ಸಿಸ್ಟಸ್ ಬಿಟ್ವೀನ್ ದ ಟೂ ವೇರಿಯೇಬಲ್ಸ್ ಅದನ್ನು ನಾವು ಓದ್ತೀವಿ. ಬಟ್ ಪ್ಲೇಸ್ಡ್ ಇನ್ ರಿಲೇಷನ್ ಟು ಈಚ್ ಅದರ್ ಅಂತಂದಾಗ ಯಾವ ಥರ ರಿಲೇಷನ್ಶಿಪ್ ಇದೆ. ಈಗ ನಾನು ಹೈಟ್ ಅಂತ ತೊಗೊಂಡಾಗ ಹೈಟ್ ಇಂಡಿಪೆಂಡೆಂಟ್ ವೇರಿಯೇಬಲ್ಲು, ವೇಟ್ ಡಿಪೆಂಡೆಂಟ್ ವೇರಿಯೇಬಲ್. ಅಂದರೆ ವೇಟ್ ಡಿಪೆಂಡ್ಸ್ ಆನ್ ಹೈಟ್. ಜನರಲಿ ಏನು ಹೇಳ್ತಾರೆ, ವೇಟ್ ಅಂತ ಅಂದಾಗ ಜಾಸ್ತಿ ದಪ್ಪ ಇರೋರು, ಅಂದರೆ ಜಾಸ್ತಿ ಕೊಲೆಸ್ಟ್ರಾಲ್ ಯಾರ ಹತ್ರ ಸ್ಟೋರ್ ಆಗಿರುತ್ತೆ ಅವ್ರ ಹತ್ರ ವೇಟ್ ಜಾಸ್ತಿ ಇರುತ್ತೆ ಅಂತ ಅನ್ಬೋದು. ಅಥವಾ ಹೆಫ್ಟಿ ಯಾರು ಜಾಸ್ತಿ ಇರ್ತಾರೆ ಅವ್ರದ್ದು ವೇಟ್ ಜಾಸ್ತಿ ಇರುತ್ತೆ ಅಂತ ಜನರಲ್ ಥಿಂಕಿಂಗ್. ನೋ, ಅದೇನು ವೇಟ್ ಅಂದರೆ ತುಂಬ ಫ್ಯಾಟ್ನೆಸ್ ಇರೋರಿಗೆ ಅದು ಆ್ಯಕ್ಚುಲಿ ಏನಂತಂದರೆ ಕೊಲೆಸ್ಟ್ರಾಲ್ ಕಂಟೆಂಟ್ ಅವರಲ್ಲಿ ಜಾಸ್ತಿ ಇರುತ್ತೆ ಅಂತ ಅರ್ಥ. ಬಟ್ ಜನರಲಿ ವೇಟ್ ಡಿಪೆಂಡ್ಸ್ ಆನ್ ಹೈಟ್. ನಿಮ್ಮ ಹೈಟ್ ಎಷ್ಟು ಇರುತ್ತೆ ಅದ್ರ ಮೇಲೆ ನಿಮ್ಮ ವೇಟ್ ಡಿಪೆಂಡ್ ಆಗುತ್ತೆ. ಆ್ಯಕ್ಚುಲಿ ವೇಟ್ ಡಿಪೆಂಡ್ಸ್ ಅಪಾನ್ ಯುವರ್ ಬೋನ್ ಡೆನ್ಸಿಟಿ. ನಿಮ್ಮದು ಬೋನ್ ಡೆನ್ಸಿಟಿ ಏನಿರುತ್ತೆ ಅದ್ರ ಮೇಲೆ ವೇಟ್ ಡಿಪೆಂಡ್ ಆಗುತ್ತೆ. ಫೈನ್. ನೀವು ಅನ್ಕೋಬೋದು ಇದೇನು ರೀ ಮೇಡಮು ಸ್ಟ್ಯಾಟಿಸ್ಟಿಕ್ಸ್ ಬಿಟ್ಟು ಬಾಲಜಿ ಹೇಳ್ತಿದ್ದಾರೆ ಅಂತೇಳಿ. ದೆರ್ ಇಸ್ ಅ ಸ್ಟ್ರಾಂಗ್ ರಿಲೇಷನ್ಶಿಪ್ ಬಿಟ್ವೀನ್ ಬಾಲಜಿ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್. ಫೈನ್. ಸೊ ಅದು ಯಾವ ಥರ ರಿಲೇಷನ್ಶಿಪ್ ಇದೆ ಅಂತ ನಾನು ನಿಮಗೆ ನೆಕ್ಸ್ಟ್ ಕ್ಲಾಸ್ನಲ್ಲಿ ಹೇಳ್ತೀನಿ. ಸೊ ವೇಟ್ ಡಿಪೆಂಡ್ಸ್ ಆನ್ ಹೈಟ್. ಆ್ಯಂಡ್ ಇನ್ನೂ ಒಂದು ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ಈಗ ಪ್ರೆಗ್ನೆಂಟ್ ಇರ್ತಾರೆ. ಪ್ರೆಗ್ನೆಂಟ್ ಇರುವಾಗ ಅದರಲ್ಲೂ ಕೂಡ ಬೇಬಿದು ವೇಟ್ ಏನಾಗುತ್ತೆ, ಡೇ ಬೈ ಡೇ, ಮಂತ್ ಬೈ ಮಂತ್ ಬೇಬಿದು ವೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆ ವೇಟ್ ಎದ್ರ ಮೇಲೆ ಡಿಪೆಂಡ್ ಆಗುತ್ತೆ? ದ ಇಂಟೇಕ್ ಆಫ್ ದ ಫುಡ್ ಆಫ್ ದ ಮದರ್, ಡೈಟ್ ಆಫ್ ದ ಮದರ್, ನ್ಯೂಟ್ರಿಷಿಯಸ್ ಫುಡ್ ಆಫ್ ದ ಮದರ್, ಅದೆಲ್ಲ ಇದ್ದರೂ ಕೂಡ ವೇಟ್ ಆಫ್ ದಿ ಬೇಬಿ ಡಿಪೆಂಡ್ಸ್ ಅಪಾನ್ HB ಲೆವೆಲ್ ಆಫ್ ದ ಮದರ್. ಅರ್ಥ ಆಯ್ತಾ? ವೇಟ್ ಆಫ್ ದ ಬೇಬಿ ಡಿಪೆಂಡ್ಸ್ ಅಪಾನ್ HB ಲೆವೆಲ್ ಆಫ್ ದ ಮದರ್. ಸೊ ದಿಸ್ ಈಸ್ ನೋನ್ ಆಸ್ ಪ್ಲೇಸ್ಡ್ ಇನ್ ರಿಲೇಷನ್ ಟು ಈಚ್ ಅದರ್. ಸೊ ಇವತ್ತಿಗೆ ಫಸ್ಟ್ ಡೆಫಿನೇಷನ್ ಅಷ್ಟು ಸಾಕು. ನೀವು ಅದನ್ನು ಕರೆಕ್ಟಾಗಿ ನಾನು ಹೇಳಿದ್ದನ್ನು ಕೇಳಿಸ್ಕೊಂಡು ರಿಪೀಟೆಡ್ಲಿ ಕೇಳಿ ಆದ ನಂತರ ನೀವು ಅದನ್ನು ಇದೇನು PDF ಫೈಲನ್ನು ನಾನು ಕಳಿಸಿದ್ದೀನಿ ಅದನ್ನು ನಿಮ್ಮ ಫೇಸ್ಬುಕ್ನಲ್ಲಿ ನೋಟ್ ಡೌನ್ ಮಾಡ್ತಾ ಹೋಗಿ. ಓಕೆ, ಥ್ಯಾಂಕ್ ಯು.